ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ನಾಳೆಯಿಂದ ನೂತನ ಮುಖ್ಯಮಂತ್ರಿಯ ರಾಜ್ಯಭಾರ ಆರಂಭವಾಗ್ತಾ ಇದೆ. ಹೌದು, ಡಿ.ಕೆ. ಶಿವಕುಮಾರ್ ಅವರು ನಾಳೆಯಿಂದ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಆಡಳಿತವನ್ನು ನಡೆಸಲಿದ್ದಾರೆ. ಈ ರಾಜ್ಯದ ಚುಕ್ಕಾಣಿ ಹಿಡಿಯೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಹಾದಿ ಕೇವಲ ಹೂವಿನ ಹಾದಿಯಾಗಿರಲಿಲ್ಲ, ಅದು ಮುಳ್ಳಿನ ದಾರಿಯೂ ಸಹ ಆಗಿತ್ತು. ಹೌದು, ಕರ್ನಾಟಕದಲ್ಲಿ ಇವತ್ತು ಮುಖ್ಯಮಂತ್ರಿಯ ಹುದ್ದೆಗೇಳಿ ಸರ್ವೋಚ್ಚ ಸ್ಥಾನವನ್ನು ಅಲಂಕರಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವರ ದಾರಿ ನಿಜಕ್ಕೂ ಆರಂಭವಾಗಿದ್ದು ಎಲ್ಲಿಂದ? 1985ರಲ್ಲಿ ಚುನಾವಣೆಯ ಮೊಟ್ಟ ಮೊದಲ ಮೆಟ್ಟಿಲನ್ನು ಹತ್ತಿದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸೋಲು ಕಾದಿತ್ತು. ಅದು ಯಾರ ಎದುರಲ್ಲಿ? ಈ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಂಥ, ತನ್ನ ಹಿಡಿತದಲ್ಲಿ ಹಿಡ್ಕೊಂಡಿದ್ದಂಥ ದೇವೇಗೌಡರ ವಿರುದ್ಧ ಅವತ್ತು ಸ್ಪರ್ಧೆಯನ್ನು ಮಾಡಿದ್ರು. ನೇರ ಸ್ಪರ್ಧೆಯಲ್ಲಿ ಅವರು ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಸೋಲಿನಿಂದ ಆರಂಭವಾದಂಥ ಅವರ ರಾಜಕೀಯ ಜೀವನ ಇವತ್ತು ಮುಖ್ಯಮಂತ್ರಿಯ ಹುದ್ದೆಗೆ ತಂದು ನಿಲ್ಲಿಸಿದೆ. ಯಾಕೆಂದರೆ ಆ ಸೋಲು ಅವರನ್ನು ಇನ್ನಷ್ಟು ಕಠಿಣ ಮಾಡ್ತು, ಇನ್ನಷ್ಟು ಪಳಗಿಸ್ತು ಅಂತಲೇ ಹೇಳ್ಬೋದು. ಆ ಸೋಲು ಅವರನ್ನ ರಾಜಕೀಯ ಜೀವನದ ಹೊಸ ದಿಕ್ಕನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ತೋರಿಸುವ ಮುಖಾಂತರ ಕಾಂಗ್ರೆಸ್ನಲ್ಲಿ ಹೊಸ ನಾಯಕನ ಉದಯವಾಗುವಂತೆ ಮಾಡಿತು. ಆ ಉದಯವಾದಂಥ ನಾಯಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಜ್ವಲಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಹಾದಿ ನಿಜಕ್ಕೂ ಸಾಮಾನ್ಯವಾಗಿರಲಿಲ್ಲ. ಆ ಹಾದಿಯಲ್ಲಿ ಬಂದಂಥ ಎಲ್ಲ ದಾರಿಗಳನ್ನು ಇವತ್ತಿಗೆ ಅವರು 8 ಸಾರಿ MLA ಆಗಿದ್ದಾರೆ, 10 ಚುನಾವಣೆಗಳನ್ನು ಸ್ಪರ್ಧಿಸಿದ್ದಾರೆ, ಅದರಲ್ಲಿ 2 ಚುನಾವಣೆಗಳನ್ನು ಸೋತಿದ್ದಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆಯೂ ಸೇರಿದಂತೆ ಒಟ್ಟು 11 ಚುನಾವಣೆಗಳಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಅವರಿಗೆ ಜಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಿದ್ರೂ ಅವರ ಸ್ಟ್ರಗಲನ್ನು ಅಬ್ಸರ್ವ್ ಮಾಡಿದರೆ ಅವರ ಬಹುತೇಕ ರಾಜಕೀಯ ಜೀವನ ಕಠಿಣ ದಾರಿಯಲ್ಲೇ ನಡೆದು ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆರಂಭದಲ್ಲಿ 85ರಲ್ಲಿ ದೇವೇಗೌಡರ ವಿರುದ್ಧ ಸೋಲ್ತಾರೆ, ಮತ್ತು 2002ರಲ್ಲಿ ಉಪಚುನಾವಣೆಯಲ್ಲೂ ಸಹ ಮತ್ತೆ ಸೋಲನ್ನು ಅನುಭವಿಸಬೇಕಾಗತ್ತೆ. ಆ ಸೋಲನ್ನು ಹೇಗೆ ಅವರು ಸರಿ ಮಾಡ್ಕೊಳ್ತಾರೆ ಅಂದರೆ, ಅವತ್ತಿಗೆ ಖ್ಯಾತ ಪತ್ರಕರ್ತೆಯಾಗಿದ್ದಂಥ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ದೇವೇಗೌಡರ ವಿರುದ್ಧ ನಿಲ್ಲಿಸಿ ಗೆಲ್ಲಿಸುವ ಮುಖಾಂತರ ತನ್ನ ಸೋಲಿಗೆ ಸೇಡನ್ನು ತೀರಿಸ್ಕೊಳ್ತಾರೆ. ಆನಂತರ ಕನಕಪುರ ಕ್ಷೇತ್ರ ಸಾತನೂರು ಕ್ಷೇತ್ರದಿಂದ ಗೆದ್ದುಕೊಂಡು 700 ಕ್ಷೇತ್ರ ಕನಕಪುರ ಕ್ಷೇತ್ರ ಆಗುತ್ತೆ. ಕನಕಪುರ ಕ್ಷೇತ್ರದಲ್ಲಿ 2008ರಿಂದಲೂ ಸಹ ಏಕಚಕ್ರಾಧಿಪತ್ಯವಾಗಿ ಮೆರಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಚುನಾವಣೆಗಳಲ್ಲಿ ಗೆದ್ದು ಕೇವಲ MLA ಆಗೋದಷ್ಟಕ್ಕೆ ಸೀಮಿತ ಆಗಲಿಲ್ಲ. ಮೊದಲ ಸಲನೇ ಅವರು ಮಂತ್ರಿ ಆಗ್ತಾರೆ. ಮಂತ್ರಿಯಾಗಿ ಬಂಗಾರಪ್ಪನವರ ಸಂಪುಟದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಬಂಗಾರಪ್ಪನವರ ಸಂಪುಟವೇ ಕಂಪ್ಲೀಟ್ ಸ್ಕ್ವ್ಯಾಶ್ ಆಗುತ್ತೆ. ಹೌದು, ಬಂಗಾರಪ್ಪನವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯವಾಗಿ ಅವರೂ ಸಹ ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ. ಅದಾದ ನಂತರ ಧರ್ಮಸಿಂಗ್ ಹಾಗೂ ದೇವೇಗೌಡರ ಸಮ್ಮುಖದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಆ ಸಂದರ್ಭದಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಂಪುಟದಿಂದ ಹೊರಗಡೆ ಉಳಿತಾರೆ, ಅವರಿಗೆ ಅವಕಾಶವೇ ಸಿಗೋದಿಲ್ಲ. ಅದಾದ ನಂತರ 2013ರಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗ್ತಾರೆ. ಆದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶವೇ ಸಿಗೋದಿಲ್ಲ. ಬರೋಬ್ಬರಿ 1 ವರ್ಷಗಳ ಕಾಲ ಅವರು ಸಂಪುಟದಿಂದ ಹೊರಗಡೆ ಇರ್ತಾರೆ. ಈ ದಾರಿಯನ್ನು ಸಾಗದಂಥ ಅವ್ರಿಗೆ ಹೈಕಮಾಂಡ್ 2014ರಲ್ಲಿ ಸೂಚನೆಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಇಂಧನ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಆರಂಭಿಸ್ತಾರೆ. ಅದಾದ ನಂತರ ಮತ್ತೆ 4 ವರ್ಷಗಳ ಕಾಲ ಸಚಿವರಾಗಿರ್ತಾರೆ. 2018ರಲ್ಲಿ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ ಬಹುಮತವನ್ನು ಪಡ್ಕೊಳ್ಳಲಿಲ್ಲ. ಆದರೆ ಸಮ್ಮಿಶ್ರ ಸರ್ಕಾರ ಬಂದಾಗ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನೀರಾವರಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ 2017ರಲ್ಲಿ ಅವ್ರ ಮನೆ ಮೇಲೆ ED ರೇಡ್ ಆಗಿರುತ್ತೆ. ಅದರ ಪರಿಣಾಮವನ್ನು ಅವರು 2019ರಲ್ಲಿ ಅನುಭವಿಸಬೇಕಾಗುತ್ತೆ. ಆ ED ಕೇಸ್ನಲ್ಲಿ ಅವರು ಜೈಲು ವಾಸವನ್ನು ಅನುಭವಿಸಿ 50 ದಿನಗಳ ಕಾಲ ಜೈಲಿನಲ್ಲಿರ್ತಾರೆ. ದೆಹಲಿಯ ತಿಹಾರ್ ಜೈಲಿನ ಪ್ರತಿ ಗೋಡೆಗಳನ್ನು ನೋಡಿದಂಥ ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಒಂದು ಶಪಥವನ್ನು ಮಾಡ್ತಾರೆ. ಯಾರು ನನ್ನನ್ನು ಜೈಲಿಗೆ ಕಳಿಸಿದ್ರು, ಇವತ್ತಿನ ನನ್ನ ಪರಿಸ್ಥಿತಿಗೆ ಯಾರು ಕಾರಣರಾದರು, ಅವರೆಲ್ಲರಿಗೂ ಸಹ ನಾನು ರಾಜಕೀಯವಾಗಿ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶಪಥವನ್ನು ಮಾಡ್ತಾರೆ. ಆ ಶಪಥ ಇವತ್ತಿಗೆ ಈಡೇರ್ತು ಅಂತಲೇ ಹೇಳ್ಬೋದು. ಇವತ್ತು ಅವರು ಕುಳಿತಿರುವಂಥ ಸ್ಥಾನ ಅವರ ಎಲ್ಲ ರಾಜಕೀಯ ವಿರೋಧಿಗಳಿಗೆ ಉತ್ತರವನ್ನು ಕೊಡ್ತಾ ಇದೆ. 2020ರಲ್ಲಿ KPCC ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ, ಅಧಿಕಾರವನ್ನು ವಹಿಸಿಕೊಂಡಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಬರೋಬ್ಬರಿ 3.5 ವರ್ಷಗಳ ಕಾಲ ನಿದ್ದೆಯೇ ಬಂದಿಲ್ಲ. ಹೌದು,
ಪ್ರತಿ ದಿನವೂ ಸಹ ಲೆಕ್ಕಾಚಾರದ ರಾಜಕೀಯವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು 3 ವರ್ಷಗಳ ಕಾಲ ರಾಜ್ಯದ 224 ಕ್ಷೇತ್ರಗಳನ್ನು ಓಡಾಡಿ ಪ್ರವಾಸವನ್ನು ಮಾಡಿ ರಣತಂತ್ರಗಳನ್ನು ರೂಪಿಸಿ ಬರೋಬ್ಬರಿ ನಂಬರ್ ಸಮೇತ 137 ಸ್ಥಾನಗಳನ್ನು ಗೆಲ್ತೀವಿ ಅಂತ ಚುನಾವಣೆಗಿಂತ ಮುಂಚೆಯೂ ಘೋಷಣೆ ಮಾಡ್ತಾರೆ. ಚುನಾವಣೆ ನಂತರದಲ್ಲೂ ಅವರಿಗೆ 137 ಸ್ಥಾನಗಳು ಲಭಿಸಿರುತ್ತೆ. ಈ ಎಲ್ಲ ಲೆಕ್ಕಾಚಾರಗಳ ಹಿಂದೆ ಡಿ ಕೆ ಶಿಯ ರಾಜಕೀಯ ಹಾದಿ ಅತ್ಯಂತ ಕಠಿಣವಾಗಿತ್ತು. ಎಲ್ಲ ಸಂದರ್ಭದಲ್ಲೂ ಅವರು ರಿಸ್ಕ್ಗಳನ್ನು ತೆಗೆದುಕೊಂಡರು. ಮಹಾರಾಷ್ಟ್ರದಲ್ಲಿ ವಿಲಾಸ್ರಾವ್ ದೇಶ್ಮುಖ್ ಅವರ ಸರ್ಕಾರಕ್ಕೆ ತೊಂದರೆ ಆದಾಗ ಮಹಾರಾಷ್ಟ್ರದ ಎಲ್ಲ ಶಾಸಕರನ್ನು ಕರೆದುಕೊಂಡು ಬಂದು ಕರ್ನಾಟಕದಲ್ಲಿ 10 ದಿನಗಳ ಕಾಲ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದರು. 2017ರಲ್ಲಿ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಅಲ್ಲಿ ರಾಜ್ಯಸಭಾ ಸ್ಥಾನಕ್ಕೆ ಅಭ್ಯರ್ಥಿಗಳ ಕೊರತೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ MLAಗಳನ್ನು ರಾಮನಗರದ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಬಂದು ಅಲ್ಲೂ ಸಹ ಕಾಂಗ್ರೆಸ್ ಸರ್ಕಾರವನ್ನು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದರು. ಪ್ರತಿ ಹಂತದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಬೆನ್ನನ್ನು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅದೇ ಬೆನ್ನಿನ ಮೇಲೆ ರಾಜ್ಯ ಸರ್ಕಾರದ ಚುಕ್ಕಾಣಿಯನ್ನು ಹೊತ್ತು ರಾಜ್ಯವನ್ನು ಮೆರೆಸೋದಕ್ಕೆ ಹೊರಟಿದ್ದಾರೆ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಹಾಗೂ ನಮ್ಮ ಮ್ಯಾಗಝಿನ್ಗೆ ಚಂದಾದಾರರಾಗೋ ಮುಖಾಂತರ ಇಡೀ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬರುವಂತೆ ಮಾಡಿಕೊಳ್ಳಿ.